ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಸೊಪ್ಪು ನೋಡಿ, ಇಲ್ಲಿ ಇದು ಹಳ್ಳಿ ಕಡೆನೇ ಸಿಗುತ್ತೆ. ಮೊದಲೆಲ್ಲ ತುಂಬಾ ಸಿಗ್ತಿತ್ತು, ಎಲ್ಲ ಕಡೆ ಬೆಂಗಳೂರಲ್ಲಂತೂ ತುಂಬ ಸಿಗ್ತಿತ್ತು ಈ ಸೊಪ್ಪು. ಇವಾಗಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ, ಹಳ್ಳಿ ಕಡೆ ಕೂಡ ಕಡಿಮೆ ಆಗಿದೆ. ಇವಾಗೆಲ್ಲ ರಾಗಿ ಎಲ್ಲ ಬಿತ್ತನೆ ಮಾಡೋದೆಲ್ಲ ಬಿಟ್ಬಿಟ್ಟು ತೋಟಗಳು ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಔಷಧಿ ಹೊಡಿತಾರಲ್ಲ, ಹಾಗಾಗಿ ಈ ಸೊಪ್ಪು ಇವಾಗ ಸಿಗೋದೇ ಇಲ್ಲ. ತುಂಬ ಸಿಗ್ತಿತ್ತು ಮೊದಲು. ಇದರ ಹೆಸರು ಆ್ಯಕ್ಚುಲಿ ಗೋಣಿ ಸೊಪ್ಪು ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಸಾಂಬಾರು. ಒಳ್ಳೆ ರೆಸಿಪಿ ಮಾಡ್ಬೋದು ಇದರಿಂದ. 3 ಥರ ಮಾಡ್ಬೋದು. ಒಂದು ಗಡ್ಸೊಪ್ಪು, ಒಂದು ಹುಳುಸೊಪ್ಪು, ಮತ್ತೊಂದು ಸಾಂಬಾರು. ನೋಡಿ, ಇಲ್ಲಿ ನಾನು ಆ್ಯಕ್ಚುಲಿ ಗಡ್ಸೊಪ್ಪು ಮಾಡೋಕ್ಕೆ ಅಂತ ಈ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮದೇ ಹಿತ್ತಲಲ್ಲಿ ಇದ್ದಂತಹ ಸೊಪ್ಪು. ಒಂದು 2 ಕಟ್ಟಷ್ಟಿತ್ತು. ಅದನ್ನೆಲ್ಲ ಕ್ಲೀನಾಗಿ ಸೋಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ, ಸೋಸಿದ ಮೇಲೆ ಇಷ್ಟ ಆಗಿದೆ. ಇದನ್ನು ಹೇಗೆ ಸೋಸಬೇಕು ಮತ್ತು ಇದನ್ನು ಹೇಗೆ ನಾನು ಗಡ್ಸೊಪ್ಪು ಮಾಡ್ಬೋದು ಇದರಿಂದ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದು ಸೋಸಿರುವಂಥ ಸೊಪ್ಪು ಎತ್ತಿಟ್ಟಿದ್ದೀನಿ. ಈ ನೋಡಿ, ಈಗ ಹೇಗೆ ಸೋಸಬೇಕಂತ ತೋರಿಸ್ತಾ ಇದ್ದೀನಿ ನಾನು ಈ ಸೊಪ್ಪನ್ನು. ನೋಡಿ, ಇದರಲ್ಲಿ ಒಂಥರ ಮುಳ್ಳು ಥರ ಇದೆ ನೋಡಿ. ಆ ಮುಳ್ಳು ಥರ ಇರೋದನ್ನೆಲ್ಲ ತೆಗಿಬೇಕು. ಅದರೊಳಗಡೆ ಕಪ್ಪು ಬೀಜ ಇರುತ್ತೆ. ಆ ಕಪ್ಪು ಬೀಜ ಇದ್ದರೆ ಸ್ವಲ್ಪ ಇದನ್ನು ಮಾಡಿದ್ಮೇಲೆ, ಅಡುಗೆ ಮಾಡಿದ್ಮೇಲೆ ಸಾಂಬಾರು ಅಥವಾ ಇದ್ರದ್ದು ಗಡ್ಸೊಪ್ಪು ಉಳ್ಸೊಪ್ಪು ಏನೇ ಮಾಡಲಿ, ಅದು ಬೀಜ ಅಲ್ಲಿ ಕರ್ಕಂತ ಸಿಗುತ್ತೆ. ಮತ್ತು ಹುಳಿ ಆ್ಯಕ್ಚುಲಿ ಸ್ವಲ್ಪ ಕಹಿ ಚಾನ್ಸಸ್ ಇರುತ್ತೆ, ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಸೋಸ್ಕೋಬೇಕು. ಬಲ್ತಿದ್ರಂತೂ ಇದು ಬೀಜ ಕಪ್ಪು ಆಗಿಬಿಟ್ಟಿರುತ್ತೆ. ಎಳೆದಾದರೆ ಎಳೆದಿದ್ರೆ ಏನು ತೊಂದರೆ ಇಲ್ಲ, ಬೇಕಾದರೆ ಸ್ವಲ್ಪ ಹಾಗೆ ಬೇಕಾದರೂ ಮಾಡಿಬಿಡ್ಬೋದು. ಬಟ್ ಬಲ್ತಿರೋದಾದರೆ ಇದನ್ನು ತೆಗಿಲೇಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ಬೆಳೀತಿದ್ದಂಗೆ ಬಲ್ತ್ಬಿಡುತ್ತೆ ನೋಡಿ. ಹಾಗಾಗಿ ಈ ಮುಳ್ಳನ್ನು ತೆಗಿಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಇದ್ರದ್ದು ರೆಸಿಪಿ. ನೋಡಿ ಯಾವ ಥರ ಸೋಸೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೋಡಿ, ಇದು ಸ್ವಲ್ಪ ಬಲ್ತಿದೆ. ಇದು ಸೊಪ್ಪು ಬಲ್ತಿರಲ್ಲ, ಬೀಜ ಮಾತ್ರ ಅದರಲ್ಲಿ ಸ್ವಲ್ಪ ಕಪ್ಪು ಬಂದಿರುತ್ತೆ ಅದರೊಳಗೆ. ಹಾಗಾಗಿ ನೋಡಿ, ಈ ಕಡೆ ಇದೆಯಲ್ಲ, ಇದೆಲ್ಲ ಸ್ವಲ್ಪ ಎಳೆ ಸೊಪ್ಪು. ಇದರಲ್ಲಿ ಅಷ್ಟು ಬೀಜಗಳಿಲ್ಲ. ಇದನ್ನು ಬೇಕಾದರೆ ಸ್ವಲ್ಪ ಮೇಲ್ಮೇಲೆ ಈ ಥರ ತೆಗೆದು ತುದಿ ಹಿಂಗೆ ಹಾಕೋಬೋದು, ತೊಂದರೆ ಇಲ್ಲ. ನೋಡಿ, ಈ ಥರ ಸೋಸ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹುಳಿ ಬರುತ್ತೆ ಸೊಪ್ಪು. ಬಾಯಿಗಿಟ್ಟು ಕಚ್ಚಿದ್ರೆ ಸ್ವಲ್ಪ ಲೈಟಾಗಿ ಹುಳಿ ಬರುತ್ತೆ. ಹಾಗಾಗಿ ನಾವು ಈ ರೆಸಿಪಿಗೆ ಜಾಸ್ತಿ ಹುಳಿ ಹಾಕೊಳ್ಳೋಕೆ ಬರಲ್ಲ. ಇದಕ್ಕೆ ಆ್ಯಕ್ಚುಲಿ ಮೊಳಕೆ ಹುಳಿ ಕಾಳು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಈ ಗಡ್ಸೊಪ್ಪಿಗೆ. ನಾನೊಂದು ಬೌಲಷ್ಟು ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಾಗಿದೆ, ಮೊಳಕೆ ಚೆನ್ನಾಗಿ ಬಂದಿದೆ. ಇದು ಒಂದು ಕಾಂಬಿನೇಷನ್ ಈ ಸೊಪ್ಪಿಗೆ ಮಾತ್ರ ಇದೇ ಚೆನ್ನಾಗಿ. ಬೇಳೆನೂ ಹಾಕ್ಬಿಟ್ಟು ಮಾಡ್ಬೋದು, ಇದೇ ಆಗಬೇಕು ಅಂತೇನಿಲ್ಲ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಕಾಳು ಹಾಕಿ ಮಾಡಿದ್ರೆ. ನೋಡಿ, 1-2 ಚಮಚ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು, ಸುಮ್ಮನೆ ಇದಕ್ಕೆ ಇರಲಿ ಅಂದ್ಬಿಟ್ಟು 2 ಚಮಚದಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಹೋಳು ತೆಂಗಿನಕಾಯಿ ಇದಕ್ಕೆ, ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಒಗ್ಗರಣೆಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ ಮತ್ತು 1 ಈರುಳ್ಳಿ, ಇದಿಷ್ಟು ಬೆಳ್ಳುಳ್ಳಿ, ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇದಿಷ್ಟು ಮಾತ್ರ ಒಗ್ಗರಣೆಗೆ ಹಾಕ್ಕೊತೀನಿ. ಮತ್ತು ಟೊಮೆಟೊ ಕೂಡ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ. ನೋಡಿ, 1 ರುಬ್ಬಕ್ಕೆ ಈರುಳ್ಳಿ, ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಹುಳಿ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ರೆಸಿಪಿ, ಹಾಗಾಗಿ ಸ್ವಲ್ಪ ತೊಗೋಬೇಕು. ನೋಡಿ, 2 ಚಮಚ ಮಿಕ್ಸ್ ಸಾಂಬಾರು ಪೌಡ್ರು, 1 ಚಮಚ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ನಾವು ಅರಿಶಿನ ಪುಡಿ ಎಲ್ಲ ಹಾಕಿ, ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರ್ತೀವಲ್ಲ, ಆ ಪೌಡ್ರದ್ದು 2 ಚಮಚ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ನೋಡಿ, ಕುಕ್ಕರಲ್ಲಿ ನಾನು ಈ ಮೊಳಕೆ ಹುರುಳಿಕಾಳನ್ನು ಹಾಕ್ತಾಯಿದ್ದೀನಿ ನೀರಿಟ್ಬಿಟ್ಟು. ನೋಡಿ, ಅದಕ್ಕೆ ಈ ಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಬೇಳೆ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನೀವು ಹುರುಳಿಕಾಳು ಇಲ್ಲ ಅಂದರೆ ಬೇಳೆನೇ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ನೋಡಿ, ಸೊಪ್ಪೆಲ್ಲ ತೊಳೆದ್ಬಿಟ್ಟು ಹೆಚ್ಚಿ ಈಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ಬೇಳೆ ಮತ್ತು ಹುರುಳಿಕಾಳನ್ನು ಒಂದು 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆ ನಂತರ ಸೊಪ್ಪು ಹಾಕ್ತಾಯಿದ್ದೀನಿ. 1 ವಿಷಲ್ ಕೂಗಿಸ್ಕೊಳ್ತೀನಿ ನಾನು, ಯಾಕೆಂದರೆ 1 ವಿಷಲಿಗೆ ಇದು ಕಾಳುಗಳು ಬೇಯುತ್ತೋ ಇಲ್ವೋ ಅಂದ್ಬಿಟ್ಟು ಒಂದು 3 ನಿಮಿಷ ಫಸ್ಟ್ ಬೇಯಿಸಿ ಆ ನಂತರ ಸೊಪ್ಪು ಹಾಕಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇದು ಸೊಪ್ಪಾಗಿರೋದ್ರಿಂದ ಏನು ತೊಂದರೆ ಇಲ್ಲ, ಕುಕ್ಕರಲ್ಲಿ ಕೂಗಿಸ್ಕೋಬೋದು. ಆ್ಯಕ್ಚುಲಿ ಇದು ಹುಳುಸೊಪ್ಪು, ಗಡ್ಸೊಪ್ಪು ಮತ್ತು ಸಾಂಬಾರು ಮಾಡೋಕ್ಕೆ ಅಷ್ಟೇ ಬರೋದು. ಇದು ಬಸ್ಸಾರಿಗೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಗಡ್ಸೊಪ್ಪು ಮಾಡ್ತಾಯಿದ್ದೀನಿ. ರೊಟ್ಟಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. 1 ವಿಷಲ್ ನಾನು ಕೂಗಿಸ್ಕೊಂಡಿರೋದು. ನೋಡಿ, ಬೇಳೆನೂ ಅಷ್ಟೇ ಕರೆಕ್ಟಾಗಿ ಬೆಂದಿದೆ. ಇದು ಆ್ಯಕ್ಚುಲಿ ಅಕ್ಕಿ ರೊಟ್ಟಿಗೆ ಸಖತ್ತಾಗಿರುತ್ತೆ, ಮತ್ತು ಚಪಾತಿಗೂ ಚೆನ್ನಾಗಾಗುತ್ತೆ, ಮತ್ತು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ. ಇದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಲೈಟ್ ಕಲರ್ ಇದೆ ಸೊಪ್ಪು, ಹಸಿರಿಲ್ಲ, ಯಾಕೆಂದರೆ ಸೊಪ್ಪು ಇರೋದೇ ಆ ಕಲರ್ ಅಲ್ವಾ. ಹಾಗಾಗಿ ನೋಡಿ, ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ನಾನು 1 ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ನೋಡಿ ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ, ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ 2 ಗೆಡ್ಡೆ, ನಾಟಿ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಬೆಳ್ಳುಳ್ಳಿ ಬೇಕಾದ್ರೆ ನೀವು ಸೊಪ್ಪು ಕೂಗಿಸ್ಕೊಳ್ಳೋದು ಹಾಕೋಬೋದು. ನೋಡಿ, ಈಗ ಕರಿಬೇವಿನ ಸೊಪ್ಪು ಚಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಬಾಡಿಸ್ಕೊಂಡು ಒಗ್ಗರಣೆಯಲ್ಲಿ, ಆ ನಂತರ ಈರುಳ್ಳಿ ಹಾಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿನ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಈ ರೆಸಿಪಿ. ನೋಡಿ ಈರುಳ್ಳಿ ಆಗಿದೆ, ಫ್ರೈ ಆಗಿದೆ. ಈಗ ಟೊಮೆಟೊ, 2 ಟೊಮೆಟೊ ಹಾಕ್ಕೊಂಡಿರೋದು ನಾನು. ಸ್ವಲ್ಪ ಗಟ್ಟಿಗೆ ಇರಬೇಕು, ಜಾಸ್ತಿ ಮಾಡ್ತಿಲ್ಲ ನಾನು ಇದ್ರದ್ದು. ಹಾಗಾಗಿ 2 ಟೊಮೆಟೊ, ಮತ್ತು ನೀವು ಜಾಸ್ತಿ ಹಾಕೋಬಾರ್ದು. ಒಂದು ವೇಳೆ ಹುಣಸೆಹಣ್ಣು ಇಲ್ಲ ಅಂದರೆ ಒಂದು 3 ಟೊಮೆಟೊ ಹಾಕೋಬೋದು. ನೋಡಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಬೇಯಬೇಕು. ಇದು ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗಬೇಕು. ಇದು ಗಟ್ಟಿ ಸೊಪ್ಪಾಗಿರೋದ್ರಿಂದ ಟೊಮೆಟೊ ದಪ್ಪ ಸಿಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಮ್ಯಾಶ್ ಮಾಡಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದು 30 ಸೆಕೆಂಡ್ಸ್. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಮುಚ್ಚಿಟ್ರೆ ಬೇಗನೆ ಬೇಯುತ್ತೆ ಟೊಮೆಟೊ. ನೋಡಿ ಮ್ಯಾಶ್ ಆಗಿದೆ, ಚೆನ್ನಾಗಿ ಫುಲ್ ಮ್ಯಾಶ್ ಆಗಿಬಿಟ್ಟಿದೆ ಟೊಮೆಟೊ. ನೋಡಿ ಒಗ್ಗರಣೆಯಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಸಾಂಬಾರಾದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂತಹ ಸೊಪ್ಪು, ಬೇಳೆ ಮತ್ತು ಮೊಳಕೆ ಹುರುಳಿಕಾಳು ಹಾಕಿದ್ನಲ್ವ, ಬೇಯಿಸಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ ನೀರು. ಗಟ್ಟಿ ಸೊಪ್ಪಾಗಿರೋದ್ರಿಂದ ಗಟ್ಟಿಗೆ ಇರಬೇಕದು. ನಿಜವಾಗ್ಲೂ ಫ್ರೆಂಡ್ಸ್, ಯಾವ ನಾನ್ ವೆಜ್ಗಿಂತ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈಗ ರುಬ್ಬಿರುವಂಥ ಖಾರ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ನೋಡಿ ಸ್ವಲ್ಪ ಹಾಕಿದ್ದೀನಿ. ಈ ಹದಕ್ಕೆ ಮಾಡ್ಕೋಬೇಕು, ಯಾಕೆಂದರೆ ಚೆನ್ನಾಗಿ ಕುದಿಸ್ಬೇಕು. ಈಗ ಒಂದು 3 ರಿಂದ 4 ನಿಮಿಷ ನಾನು ಕುದಿಸ್ತೀನಿ. ಹಾಗಾಗಿ ಸ್ವಲ್ಪ ಇದು ಗಟ್ಟಿ ಬರುತ್ತೆ, ಮತ್ತು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಈ ಥರ ಇಷ್ಟು ಹದಕ್ಕೆ ಇಟ್ಕೋಬೋದು, ಸಾಕಾಗುತ್ತೆ. ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಈಗ ಇದನ್ನು ಒಂದು 3 ರಿಂದ 4 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಕುದಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮೀಡಿಯಮಲ್ಲೇ ಕುದಿಸಿದ್ದೀನಿ. ನೋಡಿ ಕುದೀತಾ ಇದೆ, ಕೊತ ಅಂತ ಕುದೀತಿದೆ. ನೋಡಿ ಒಳ್ಳೆ ಫ್ಲೇವರು ಸಖತ್ತಾಗಿರುತ್ತೆ. ಈ ಸೊಪ್ಪು ಸಿಗೋದೇ ಕಷ್ಟ, ಸಿಕ್ಕರಂತೂ ಖಂಡಿತ ಬಿಡಬೇಡಿ. ತುಂಬಾ ಹೆಲ್ದಿ ಸೊಪ್ಪಿದು. ಆ್ಯಕ್ಚುಲಿ ಯಾವುದೇ ಸೊಪ್ಪಾಗಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯಿರುತ್ತೆ. ಅದರಲ್ಲೂ ಇಂಥದ್ದು ಹಳ್ಳಿ ಕಡೆ ನಾಟಿ ಸೊಪ್ಪುಗಳು ಸಿಕ್ಕರಂತೂ ಯಾವುದೂ ಸೊಪ್ಪನ್ನು ಬಿಡಬೇಡಿ. ಮಾಡಿಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಗಟ್ಟಿ ಸೊಪ್ಪು. ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನಾನು. ಮುದ್ದೆಗೂ ಚೆನ್ನಾಗಿ, ತುಂಬ ಚೆನ್ನಾಗಿ ಮುದ್ದೆಗೆ ಅಕ್ಕಿ ರೊಟ್ಟಿಗೆ ಒಳ್ಳೆ ಚೆನ್ನಾಗಿರುತ್ತೆ. ಚಪಾತಿಗೂ ಬರುತ್ತೆ. ಬೇಕಾದರೆ ನೀವು ಯಾವುದೇ ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ತಿನ್ಬೋದು. ಮುದ್ದೆಗೆ, ಅನ್ನಕ್ಕೆ ಮತ್ತು ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಇದಕ್ಕಂತೂ ಸಖತ್ ಚೆನ್ನಾಗಿರುತ್ತೆ. ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸಿಕ್ಕರೆ ಖಂಡಿತ ಮಾಡಿ, ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಈ ಒಂದು ರೆಸಿಪಿನ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಕರೆಕ್ಟಾಗಿ ಟೆಕ್ಸ್ಚರ್ ಕರೆಕ್ಟ್ ಬಂದಿದೆ, ಪರ್ಫೆಕ್ಟಾಗಿದೆ. ಇಷ್ಟಿರಬೇಕು. ಈಗ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಅದು. ನೋಡಿ ಈಗ ಆಫ್ ಮಾಡಿದ್ದೀನಿ ಸ್ಟೌವು. ಈಗ ಸರ್ವ್ ಮಾಡ್ಕೋಬೋದು ಬೇಕಾದರೆ ನೀವು. ಆ್ಯಕ್ಚುಲಿ ನಾನಿವತ್ತು ಮುದ್ದೆ ಮಾಡಿದ್ದೀನಿ, ಮುದ್ದೆಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.